ವೀಕ್ ಪೂರ್ತಿ ಕೆಲಸದ ಗೋಜಲಲ್ಲಿರುವ ನಮಗೆ ವೀಕೆಂಡ್ ಒಂದು ಗ್ರೇಟ್ ಎಸ್ಕೇಪ್. ಈ ವೀಕೆಂಡ್ ಪ್ರಯಾಣಕ್ಕೆ ನನ್ನ ಜೊತೆ ಜಾಯ್ನ್ ಆಗ್ತಾ ಇರೋದು ನಮ್ಮ ವಿಜಿ ಬ್ರೋ. ಪ್ಲ್ಯಾನ್ ಏನು ಅಂದರೆ ಮೈಸೂರಿಂದ ಟೆಂಟ್ನ ರೆಂಟ್ ಮಾಡಿ ಸಕಲೇಶಪುರದಲ್ಲಿ ಕ್ಯಾಂಪ್ ಮಾಡೋದು. All set to experience Sakleshpura. ಮೈಸೂರಿನಿಂದ ಸ್ಟಾರ್ಟ್ ಆದ ನಮ್ಮ ಜರ್ನಿ ತಲುಪಿದ್ದು ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ ಪಾಯಿಂಟ್ ಇನ್ ಸಕಲೇಶಪುರ. ಹೊಸಳ್ಳಿ ಗುಡ್ಡ ಒಂದು ಸಣ್ಣ ಗುಡ್ಡದಂತೆ ಕಾಣಬಹುದು, ಆದರೆ ಇದು ಮಹತ್ತರವಾದ ವೆಸ್ಟರ್ನ್ ಘಾಟ್ ವ್ಯವಸ್ಥೆಯ ಒಂದು ಭಾಗ. ಒಂದು ಒಳ್ಳೆಯ ಸನ್ಸೆಟ್ನ ವೀಕ್ಷಣೆಯ ನಂತರ ನಮ್ಮ ದಾರಿ ಸಾಗಿದ್ದು ಇವತ್ತಿನ ಕ್ಯಾಂಪಿಂಗ್ಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕೊಳ್ಳುವ ಕಡೆಗೆ. ಆ್ಯಕ್ಚುಯಲ್ ಅಡ್ವೆಂಚರ್ ಇವಾಗ ಸ್ಟಾರ್ಟ್ ಆಗುತ್ತೆ. ನಾವು ಕ್ಯಾಂಪ್ ಮಾಡೋದಕ್ಕೆ ಹೋಗ್ತಾ ಇರೋವಂಥ ದಾರಿ ಸರಿ ಇದೆಯಾ ಅಂತ ಅಲ್ಲಿ ಸ್ಥಳೀಯರ ಹತ್ರ ಕೇಳಿ ತಿಳ್ಕೊಂಡ್ವಿ. ಅರ್ಧ ದಾರಿ ಹೋಗ್ತಿದ್ದಾಗೆ ನಮಗೆ ಕಾದಿದ್ದು ಮಳೆ ಬರ್ತಿದ್ದ ಕಾರಣ ಬೆಟ್ಟದ ಹತ್ರ ಹೋಗ್ಬೇಕಾ ಬೇಡವಾ ಅನ್ನೋ ಯೋಚನೆ ಮಾಡಿ ಕೊನೆಗೆ ಇವತ್ತು ನಿದ್ದೆ ಅಲ್ಲಿಂದ ಬರುವಂತಿಲ್ಲ, ಬೆಟ್ಟದ ಹತ್ರನೇ ಕ್ಯಾಂಪ್ ಮಾಡಬೇಕು ಅಂತ ಅಲ್ಲಿಂದ ಹೋದ್ವಿ. ಪ್ಯೂರ್ ಅಡ್ವೆಂಚರ್. ಈ ಎಂಟೈರ್ ಫಾರೆಸ್ಟ್ ಸುತ್ತಮುತ್ತ ಮುರೇ ಜೀವಿಗಳು. ಯಾರೋ ಬರಲ್ಲ ಅಂತ ಗೊತ್ತು ನಮಗೆ. ಟೈಮ್ ಒಂದು 12:30 ಆಗಿದೆ. ಈ ಟೈಮಲ್ಲಿ ಬೆಟ್ಟ ತಗೋಗ್ತಾ ಇದ್ದೀವಿ. ರಾತ್ರಿ ಸದ್ಯ ನಮ್ಮ ಅದೃಷ್ಟಕ್ಕೆ ಮಳೆ ನಿಂತ ಕಾರಣ ಅಲ್ಲೇ ಪಕ್ಕದಲ್ಲಿ ಇದ್ದ ಬೆಟ್ಟ ಹತ್ತಿ ಸ್ವಲ್ಪ ಸಮಯ ಅಲ್ಲೇ ಕಳೆದ್ವಿ.
ಎಸ್, ದ ನೈಟ್ ಪಾಸ್ಟ್. ಈ ರೀತಿಯೂ ಒಂದು ಪ್ಲೇಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನ್ನೋ ಅನುಭವ ನಮಗಾಯಿತು. ಬೆಳಿಗ್ಗೆ ಇಲ್ಲಿಗೆ ತುಂಬ ಜನ ಟೂರಿಸ್ಟ್ ಬಂದರು, ಆದರೆ ನಮಗೆ ಇವರೆಲ್ಲ ನಮ್ಮ ಜಾಗಕ್ಕೆ ಬಂದಿದ್ದಾರೆ ಅನ್ನಿಸ್ತು. ಜಾಗ ನಮ್ಮದು ಅನ್ನಿಸ್ತು. ಯಾಕಂದರೆ ವಿ ಡಿಡಂಟ್ ಜಸ್ಟ್ ಎಕ್ಸ್ಪ್ಲೋರ್ ದಿಸ್ ಪ್ಲೇಸ್, ವಿ ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ಡ್ ಇಟ್. ಕಾಸ್ಟ್ಲಿ ರೆಸಾರ್ಟ್ ವಿತ್ ಪೂಲಲ್ಲಿ ಒಳ್ಳೆ ಫೋಟೋ ಸಿಗ್ಬೋದು, ಆದರೆ ನಾವಿಲ್ಲಿ ಕಳೆದ ಒಂದು ರಾತ್ರಿ ಎಕ್ಸ್ಪೀರಿಯನ್ಸ್ ಯಾವತ್ತೂ ಸಿಗಲ್ಲ. ನಾವು ಕ್ಯಾಂಪ್ ಮಾಡಿದ ಲೊಕೇಶನ್ನ ಎಲ್ಲೂ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ. ಯಾರಿಗಾದ್ರೂ ಲೊಕೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡಿ.